ನಂದೊಂದ್ ಕನ್ಸು ಇವತ್ತು ನನ್ಸಾಗಿದೆ. ಹಾಯ್, ಹೆಲೋ, ನಮಸ್ಕಾರ. ನಾನ್ ನಿಮ್ ಚಾಮರಾಜನಗರದ ಹುಡ್ಗಿ. ಇವತ್ತು ನಮ್ಮಪ್ಪನ್ ಬರ್ಡೇ. ನಮ್ಮಪ್ಪನ್ ಬಗ್ಗೆ ನಾನ್ ಜಾಸ್ತಿ ಯಾವ್ ವ್ಲಾಗಲ್ಲೂ ಹೇಳಿಲ್ಲ. ಅವ್ರನ್ನ ಜಾಸ್ತಿ ವ್ಲಾಗಲ್ಲೂ ತೋರ್ಸಿಲ್ಲ. ಬಟ್ ಇವತ್ತು ಒಂದ್ ಸ್ವಲ್ಪ ಹೇಳ್ತೀನಿ ನಮ್ಮಪ್ಪನ್ ಬಗ್ಗೆ. ನನ್ ವಯಸ್ಸಿನ ಹುಡ್ಗಿರು ನಿನಗ್ ನಾನು ನನಗ್ ನೀನು ಅಂತ ಅನ್ನೋ ಮಾತ್ನ ಬಾಯ್ ಫ್ರೆಂಡ್ ಇಂದ ಕೇಳಿರ್ತಾರೆ. ಆದ್ರೆ ನನಗೆ ನಮ್ಮಪ್ಪ ಹೇಳಿದ್ದಾರೆ. ಅಂಡ್ ಆ ಮಾತ್ನ ಉಳ್ಸ್ಕೊತಾ ಇದ್ದಾರೆ ಕೂಡ. ಡಿಗ್ರಿ ಮುಗಿದ ತಕ್ಷಣ ಮದ್ವೆ ಮಾಡ್ಬಿಡ್ಬೇಕು ಅಂತ ಯೋಚನೆ ಮಾಡೋ ಒಂದಷ್ಟು ಜನಗಳ ಮಧ್ಯೆ ನನ್ ಮಗಳು ನಾಳೆ ದಿನ ಈ ಜಗತ್ತಲ್ಲಿ ಯಾರೇ ಇದ್ರು ಇಲ್ಲ ಅಂತ ಅಂದ್ರು ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ಕಲಿಬೇಕು ಅಂತ ಆಸೆ ಪಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮಪ್ಪ. ಅಂಡ್ ನಾನಿದ್ಯಾವ್ದೂನು ನಮ್ಮಪ್ಪ ಹಂಗೆ ಹಿಂಗೆ ಅಂತ ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಎಷ್ಟೊಂದ್ ಜನ ಇರ್ತಾರೆ ಅಪ್ಪಂದ್ರು, ಅವರು ಸ್ವಲ್ಪ ಹಿಂಜರಿತಾ ಇರ್ತಾರೆ ಅವ್ರ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋದಕ್ಕೆ, ಏನೋ ಮಾಡ್ಬೇಕು ಅಂತ ಅನ್ಕೊಂಡಾಗ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಈಗ ನಂದೊಂದ್ ಕನ್ಸು ನನ್ಸಾಗಿದೆ ಅಂತ ಹೇಳ್ದೆ. ಏನಂತ ಅಂದ್ರೆ ನನ್ಗೆ ನನ್ನ ಅರ್ನಿಂಗ್ಸ್ ಇಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ದಾದ್ರೂ ಒಬ್ಬರ ಬರ್ಡೇ ಅಥವಾ ಆನಿವರ್ಸರಿನ ಈ ತರ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅದು ಇವತ್ತು ಫೈನಲಿ ಆಗ್ತಾ ಇದೆ. ನಾನಲ್ಲಿ ಅವ್ರ ಜೊತೆ ಕಳೆದಂತ ಕ್ಷಣಗಳು ನನಗೆ ತುಂಬಾ ತುಂಬಾ ಮೆಮೊರಬಲ್ ಆಗಿರುತ್ತೆ. ನಾನು ಅಷ್ಟು ಎಂಜಾಯ್ ಮಾಡಿದ್ದೀನಿ, ಅಷ್ಟು ಖುಷಿ ಪಟ್ಟಿದ್ದೀನಿ. ನಾನು ಇದ್ಯಾವುದನ್ನು ನಿಜವಾಗ್ಲೂ ಶೋ ಆಫ್ಗೆ ಅಥವಾ ವಿಡಿಯೋಗೆ ಅಂತ ಮಾಡಿದಲ್ಲ. ಇದೆಲ್ಲ ಆಗ್ತಾ ಇರೋದೇ ನಿಮ್ಮಿಂದ. ಸೊ ನಿಮ್ಗೆ ನನ್ನ ಕಡೆಯಿಂದ ಒಂದು ಗ್ರ್ಯಾಟಿಟ್ಯೂಡ್ ಅಷ್ಟೇ. ನಾನ್ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಇದು ಬರ್ಡೇಗಳಿಗಷ್ಟೇ ಸೀಮಿತ ಆಗ್ಬಾರ್ದು. ನಾನು ಪದೇ ಪದೇ ಅಲ್ಲೋಗಿ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋ ಅಷ್ಟು ನನಗೆ ಶಕ್ತಿ ಕೊಡುವಂತ ದೇವ್ರ ಹತ್ರ ಕೇಳ್ಕೊತೀನಿ. ಇವತ್ತಿಗಿಷ್ಟೇ ಕತೆ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೈ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೊದಕವಾಲ. ಟಾಟಾ ಬಾಯ್.